ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಸುಕನ್ಯಾ. ಮೈಸೂರು ಗ್ಯಾಂಗ್ ರೇಪ್ ಆರೋಪಿಗಳನ್ನ ಬೇಟೆಯಾಡದೆ ಖಾಕಿ. ಮೈಸೂರು ಗ್ಯಾಂಗ್ ರೇಪ್ ಆರೋಪಿಗಳು ಈಗ ಖಾಕಿ ವಶಕ್ಕೆ. 85 ಗಂಟೆ ಆಪರೇಷನ್. ತಮಿಳುನಾಡಿನಲ್ಲಿ ಆರೋಪಿಗಳು ಲಾಕ್. ಮೈಸೂರು ಗ್ಯಾಂಗ್ ರೇಪ್ ಆರೋಪಿಗಳನ್ನ ಬೇಟೆಯಾಡುವಲ್ಲಿ ಖಾಕಿ ಯಶಸ್ವಿಯಾಗಿದೆ. 85 ಗಂಟೆ ಅವರಿಗೋಸ್ಕರ ನಡೆದಿರುವಂತಹ ಸರ್ಚ್. ತಮಿಳುನಾಡಿನಲ್ಲಿ ಆರೋಪಿಗಳು ಲಾಕ್ ಆಗಿದ್ದಾರೆ. ಪೊಲೀಸ್ ತಲಾಶ್ ಹೇಗಿತ್ತು? ಹೆಜ್ಜೆ ಗುರುತು ಪತ್ತೆಯಾಗಿದ್ದು ಹೇಗೆ? ಹಾಗಾದ್ರೆ ಗ್ಯಾಂಗ್ ರೇಪ್ ಆರೋಪಿಗಳು ಬಾಯ್ಬಿಟ್ಟಿರುವ ಸ್ಫೋಟಕ ಸತ್ಯ ಏನು? ಟಿವಿ9 ಬಯಲು ಮಾಡ್ತಾ ಇದೆ ಖಾಕಿ ರಣಬೇಟೆಯ ರಣರೋಚಕ ಕಹಾನಿ. ಇನ್ನು ಮೈಸೂರಲ್ಲಿ ನಡೆದಿದ್ದ ಗ್ಯಾಂಗ್ ರೇಪ್ ಪ್ರಕರಣ ಕರುನಾಡು ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ದೊಡ್ಡ ಸದ್ದು ಮಾಡಿತು. ನೀಚ ಕೃತ್ಯ ಎಸಗಿ ಎಸ್ಕೇಪ್ ಆಗಿದ್ದ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ರು. ಒಂದಲ್ಲ ಎರಡಲ್ಲ 85 ಗಂಟೆ ಆಪರೇಷನ್ ಬಳಿಕ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಹಾಗಿದ್ರೆ ಹೇಗಿತ್ತು ರಣಬೇಟೆ? ನೋಡ್ಕೊಂಬರೋಣ ಬನ್ನಿ. ಐ ವಾಂಟ್ ಟು ಅನೌನ್ಸ್ ದಟ್ ಈ ಕೇಸಲ್ಲಿ 5 ಮಂದಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ನೀಚ ಕೃತ್ಯ ಮಾಡುವಂಥವರಿಗೆ ಒಂದು ಮೆಸೇಜನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ಹೆಡೆಮುರಿ ಕಟ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ತೋರಿಸಿದ್ದಾರೆ. ಕರುನಾಡಿಗೆ ಕರುನಾಡನ್ನೇ ಬೆಚ್ಚಿ ಬೀಳಿಸಿದ್ದ ಪೈಶಾಚಿಕ ಕೃತ್ಯ. ಹೆಣ್ಣಿನ ಮೇಲೆ ಎಸಗಿದ್ದ ಕ್ರೌರ್ಯಕ್ಕೆ ಕರ್ನಾಟಕ ಮಾತ್ರವಲ್ಲ, ಇಡೀ ರಾಷ್ಟ್ರವೇ ದಿಗಿಲಿಗೆ ಬಿದ್ದಿತ್ತು. ನೀಚಾತಿ ನೀಚ ಕೃತ್ಯಕ್ಕೆ ವಿದ್ಯಾರ್ಥಿನಿಯೊಬ್ಬಳು ನಲುಗಿ ಹೋಗಿದ್ಲು. ಈಗ ಪೊಲೀಸರು ಬರೋಬ್ಬರಿ 85 ಗಂಟೆ ಬಳಿಕ ಆರೋಪಿಗಳನ್ನ ಎಳೆದು ತಂದಿದ್ದಾರೆ. ಮೈಸೂರು ಗ್ಯಾಂಗ್ ರೇಪ್ ಆರೋಪಿಗಳು ಖಾಕಿಗೆ ಲಾಕ್. 85 ಗಂಟೆ ಆಪರೇಷನ್. 5 ಆರೋಪಿಗಳು ಅಂದರ್. ಎಸ್, ಆಗಸ್ಟ್ 24ರಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದ್ದ ಗ್ಯಾಂಗ್ ರೇಪ್ ಕೇಸ್ ರಾಷ್ಟ್ರಾದ್ಯಂತ ಭಾರೀ ಸದ್ದು ಮಾಡಿತ್ತು. ಲಲಿತಾದ್ರಿಪುರ ಬೆಟ್ಟದಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದ ಆರೋಪಿಗಳು ಗೂಡ್ಸ್ ವಾಹನದಲ್ಲೇ ಎಸ್ಕೇಪ್ ಆಗಿದ್ರು. ಗ್ಯಾಂಗ್ ರೇಪ್ ಆರೋಪಿಗಳ ಬೇಟೆಗೆ ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತಾ ನೇತೃತ್ವದ 7 ತಂಡಗಳು ತಲಾಶ್ ನಡೆಸಿದ್ವು. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಿದ್ದ ಖಾಕಿ ಟೀಮ್ ಆಕ್ಷನ್ ಪ್ಲಾನ್ ಮೂಲಕ ಕಾರ್ಯಾಚರಣೆ ನಡೆಸಿತ್ತು. ಇದೀಗ ಬರೋಬ್ಬರಿ 4 ದಿನ ಅಂದ್ರೆ 85 ಗಂಟೆ ಕಾರ್ಯಾಚರಣೆ ಬಳಿಕ ಗ್ಯಾಂಗ್ ರೇಪ್ ಆರೋಪಿಗಳು ಲಾಕ್ ಆಗಿದ್ದಾರೆ. ಐ ವಾಂಟ್ ಟು ಅನೌನ್ಸ್ ದಟ್ ಈ ಕೇಸಲ್ಲಿ 5 ಮಂದಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. These 5 people are all belonging to ತಿರುಪೂರ್ ಇನ್ ತಮಿಳುನಾಡು. ಆವಾಗ ಮೈಸೂರು ಸಿಟಿಗೆ ಬರ್ತಿದ್ರು. ಅವರು ಬೇಸಿಕಲಿ ಲೇಬರ್ ಕ್ಲಾಸ್ ವರ್ಕರ್ಸ್, ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್. ಒಬ್ಬರು 7th ಕ್ಲಾಸ್ ಓದಿದ್ದಾರೆ, ಒಬ್ಬರು 8th ಕ್ಲಾಸ್ ಓದಿದ್ದಾರೆ, ಒಬ್ಬರು ಓದಿಲ್ಲ, ಒಬ್ಬರು ಜುವೆನೈಲ್ ಕೂಡ ಇದ್ದಾರೆ. ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಒಬ್ಬರು ಜುವೆನೈಲ್ ಇದ್ದಾರೆ. ಗ್ಯಾಂಗ್ ರೇಪ್ ಕೇಸ್ನಲ್ಲಿ 5 ಅಲ್ಲ 6 ಮಂದಿ ಆರೋಪಿಗಳು. ಎಸ್ಕೇಪ್ ಆಗಿರೋ ಮತ್ತೊಬ್ಬ ಆರೋಪಿಗಾಗಿ ಖಾಕಿ ತಲಾಶ್. ತಮಿಳುನಾಡಿನಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳ ರಣಬೇಟೆ ಆಡಿರೋ ಖಾಕಿ ಪಡೆ ಇಂಚಿಂಚು ಮಾಹಿತಿ ಕಲೆ ಹಾಕಿದೆ. ಅದರಲ್ಲೂ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಯುವತಿ ಮೇಲೆ ಎರಗಿದ್ದ ಆರೋಪಿಗಳು 5 ಅಲ್ಲ 6 ಜನ ಅನ್ನೋ ಬೆಚ್ಚಿ ಬೀಳಿಸೋ ಸಂಗತಿ ಕೂಡ ಹೊರಬಿದ್ದಿದೆ. ನೀಚ ಕೃತ್ಯ ನಡೆಸಿ ಎಸ್ಕೇಪ್ ಆಗಿರೋ ಮತ್ತೊಬ್ಬ ಆರೋಪಿಗೆ ಮೈಸೂರು ಪೊಲೀಸರು ತಲಾಶ್ ನಡೆಸಿದ್ದಾರೆ. ಆರೋಪಿಗಳಿಂದ ಸಂತ್ರಸ್ತೆಯ ಮೊಬೈಲ್ ವಶಕ್ಕೆ. ಲಲಿತಾದ್ರಿಪುರ ಬೆಟ್ಟದ ತಪ್ಪಲಿಗೆ ಎಂಟ್ರಿ ಕೊಟ್ಟಿದ್ದ ಆರೋಪಿಗಳು ಸಂತ್ರಸ್ತೆ ಮತ್ತು ಸ್ನೇಹಿತನಿಗೆ ಬೆದರಿಸಿ 3 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರಂತೆ. ಅಲ್ಲದೆ ಹಣ ನೀಡದ್ದಕ್ಕೆ ಸಂತ್ರಸ್ತೆ ಮೊಬೈಲ್ ಕಿತ್ಕೊಂಡು ಗ್ಯಾಂಗ್ ರೇಪ್ ನಡೆಸಿ ಪರಾರಿಯಾಗಿದ್ರು. ಆರೋಪಿಗಳನ್ನ ಲಾಕ್ ಮಾಡಿರೋ ಮೈಸೂರು ಪೊಲೀಸರು ಸಂತ್ರಸ್ತೆ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಇಂತಹ ಕೃತ್ಯ ಎಸಗುವ ಆರೋಪಿಗಳಿಗೆ ಖಾಕಿ ಸಂದೇಶ. ಇನ್ನು ಗ್ಯಾಂಗ್ ರೇಪ್ ಆರೋಪಿಗಳು ಲಾಕ್ ಆಗುತ್ತಿದ್ದಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ರು.
ಆರೋಪಿಗಳನ್ನ ಬಂಧಿಸಿದ ಪೊಲೀಸರನ್ನ ಶ್ಲಾಘಿಸುತ್ತೇನೆ. ಇಂತಹ ಕೃತ್ಯ ಎಸಗುವ ಆರೋಪಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ. ಪೊಲೀಸರು ಹೆಡೆಮುರಿ ಕಟ್ಟುತ್ತೇವೆಂಬ ಮೆಸೇಜ್ ರವಾನಿಸಿದ್ದಾರೆ ಅಂತ ಹೇಳಿದ್ರು. ಈ ನೀಚ ಕೃತ್ಯ ಮಾಡುವಂಥವರಿಗೆ ಒಂದು ಮೆಸೇಜನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾವುದೇ ರೀತಿ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಇಂಥ ಕೃತ್ಯಗಳು ನಡೆದಾಗ ಅವ್ರನ್ನ ಹೆಡೆಮುರಿ ಕಟ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ತೋರಿಸಿದ್ದಾರೆ. ಇಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಮೆಸೇಜನ್ನು ಪಾಸ್ ಮಾಡಿದೆ ಪೊಲೀಸ್ ಇಲಾಖೆ. ಗ್ಯಾಂಗ್ ರೇಪ್ ಕೇಸ್ ಆರೋಪಿಗಳು ಮೈಸೂರಿಗೆ, ಸಂತ್ರಸ್ತೆ ಮುಂಬೈಗೆ. ಆಗಸ್ಟ್ 24ರಂದು ಗ್ಯಾಂಗ್ ರೇಪ್ ಬಳಿಕ ಶಾಕ್ಗೆ ಒಳಗಾಗಿದ್ದ ಸಂತ್ರಸ್ತೆ ಆಸ್ಪತ್ರೆಗೆ ದಾಖಲಾಗಿದ್ಲು. ಇದೀಗ ಮೈಸೂರು ಪೊಲೀಸರು ಆರೋಪಿಗಳನ್ನ ಲಾಕ್ ಮಾಡಿ ಮೈಸೂರಿಗೆ ಕರೆತಂದಿದ್ರೆ, ಇತ್ತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸಂತ್ರಸ್ತೆ ಮುಂಬೈಗೆ ತೆರಳಿದ್ದಾಳೆ. ಸಂತ್ರಸ್ತೆ ಮತ್ತು ಪೋಷಕರು ಮುಂಬೈಗೆ ಹಾರಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ಕರುನಾಡನ್ನೇ ತಲ್ಲಣಗೊಳಿಸಿದ್ದ ಗ್ಯಾಂಗ್ ರೇಪ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ತಮಿಳುನಾಡಿನಲ್ಲಿ 5 ಗ್ಯಾಂಗ್ ರೇಪ್ ಆರೋಪಿಗಳನ್ನ ಬೇಟೆಯಾಡಿ ಮೈಸೂರಿಗೆ ಎಳೆದು ತಂದಿರೋ ಖಾಕಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸಿದೆ. ಮಾಡೋ ಕೆಲಸ ಮಾಡೋದ್ ಬಿಟ್ಟು ನೀಚ ಕೃತ್ಯವೆಸಗಿದ್ದ ಆರೋಪಿಗಳು ಪೊಲೀಸರ ಕೈಯಲ್ಲಿ ತಗ್ಲಾಕೊಂಡು ವಿಲವಿಲ ಒದ್ದಾಡ್ತಿದ್ದಾರೆ. ಪ್ರಕರಣದ ಬೆನ್ನು ಬಿದ್ದಿರೋ ತನಿಖಾ ತಂಡ ಇನ್ನೆಷ್ಟು ಸ್ಫೋಟಕ ಮಾಹಿತಿ ಕಲೆ ಹಾಕುತ್ತೆ. ಗ್ಯಾಂಗ್ ರೇಪ್ ಆರೋಪಿಗಳಿಗೆ ತಕ್ಕ ಶಾಸ್ತಿ ಆಗತ್ತಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಇನ್ನು ಮೈಸೂರು ಗ್ಯಾಂಗ್ ರೇಪ್ ಕೇಸ್ ಭೇದಿಸಿದ ಪೊಲೀಸರು ಈ ಕೇಸನ್ನ ಭೇದಿಸಿರುವಂತಹ ರೀತಿಯೇ ರೋಚಕ. TV9 ತೆರೆದಿಡ್ತಾ ಇದೆ ಖಾಕಿ ರಣಬೇಟೆಯ ರೋಚಕ ಕಹಾನಿ. ಮೈಸೂರು ಗ್ಯಾಂಗ್ ರೇಪ್ ಕೇಸನ್ನ ಪೊಲೀಸರು ಭೇದಿಸಿರುವಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ರಣಬೇಟೆ ರೋಚಕ ಕಹಾನಿ. ಅದನ್ನ ತೆರೆದಿಡ್ತಾ ಇದೆ TV9. ಯಾವ ರೀತಿ ಈ ಆರೋಪಿಗಳ ಬೇಟೆ ನಡೆಯಿತು, 3 ದಿನಗಳಲ್ಲಿ ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ ಹೇಗೆ ಖಾಕಿ, ಪೊಲೀಸ್ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, 2 ಎಳೆ ಹಿಡಿದು ಆರೋಪಿಗಳ ಗ್ಯಾಂಗ್ ಕೆಡ್ಡಾಗೆ ಕೆಡವಿದ್ದು ಹೇಗೆ, TV9 ನಲ್ಲಿ ಖಾಕಿ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಆ 2 ಎಳೆಯನ್ನ ಹಿಡ್ಕೊಂಡು ಆರೋಪಿಗಳನ್ನ ಕೆಡ್ಡಾಗೆ ಖಾಕಿ ಕೆಡವಿದ ಹೇಗೆ? ಹಾಗಾದ್ರೆ ಖಾಕಿ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ TV9 ನಲ್ಲಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅವರನ್ನ ಬೆನ್ನಹತ್ತಲಾಯಿತು, ಯಾವ ರೀತಿ ಅವರನ್ನ ಕೆಡ್ಡಾಗೆ ಕೆಡವಲಾಯಿತು. ಅತ್ಯಾಚಾರಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದೆ ರಣರೋಚಕ. ಅತ್ಯಾಚಾರಿ ಆರೋಪಿಗಳ ಸೆರೆಗೆ ಮೊದಲ ಸುಳಿವು ಕೊಟ್ಟಿದೆ ಬಸ್ ಟಿಕೆಟ್. ಅತ್ಯಾಚಾರಿ ಆರೋಪಿಗಳು ಬಿಟ್ಟು ಹೋಗಿದ್ದ ಸಾಕ್ಷ್ಯದಿಂದಲೇ ಆರೋಪಿಗಳು ಲಾಕ್ ಆಗಿದ್ದಾರೆ. ಅತ್ಯಾಚಾರಿ ಆರೋಪಿಗಳ ಸೆರೆಗೆ ಸಿಕ್ಕಂತಹ ಮೊದಲ ಸುಳಿವೆ ಬಸ್ ಟಿಕೆಟ್. TV9 ನಲ್ಲಿ ಮೈಸೂರು ಖಾಕಿ ಬೇಟೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಗ್ಯಾಂಗ್ ರೇಪ್ ಸ್ಥಳದಲ್ಲಿ ಖಾಕಿಗೆ ಸಿಕ್ಕಂತಹ ಆ ಸುಳಿವಾದ್ರೂ ಏನು? ಮೊದಲ ಸುಳಿವು ಸಿಕ್ಕಿರೋದೇ ಬಸ್ ಟಿಕೆಟ್ನ ಬಗ್ಗೆ ಸಿಕ್ಕಂತಹ ಸುಳಿವು. ಅದರ ಬೆನ್ನತ್ತಿದಂತಹ ಖಾಕಿಗೆ ಆರೋಪಿಗಳ ಜಾಡು ಹಿಡಿಯೋದು ಸುಲಭ ಆಗ್ತಾ ಹೋಯಿತು. ಹಾಗಿದ್ರೆ ಆ ಸಾಕ್ಷ್ಯದಿಂದ ಹೇಗೆ ಆರೋಪಿಗಳನ್ನ ಕೆಡ್ಡಾಗಿ ಕೆಡವಲಾಯಿತು, ಯಾವ ರೀತಿ ಅವ್ರನ್ನ ಬೇಟೆಯಾಡಲಾಯಿತು? ಯಾಕಂದ್ರೆ ಇಲ್ಲಿ ಆರೋಪಿಗಳ ಸುಳಿವೇ ಇರಲಿಲ್ಲ ಆರಂಭದಲ್ಲಿ. ಅತ್ಯಾಚಾರಿ ಆರೋಪಿಗಳ ಸೆರೆಗೆ ಸಿಕ್ಕಂತಹ ಮೊದಲ ಸುಳಿವು ಅಂತಂದ್ರೆ ಅದು ಬಸ್ ಟಿಕೆಟ್ನ ಸುಳಿವು. ತಾಳವಾಡಿ ಬಸ್ ಟಿಕೆಟ್. ತಾಳವಾಡಿಯಿಂದ ಚಾಮರಾಜನಗರಕ್ಕೆ ಬಸ್ಸಲ್ಲಿ ಆರೋಪಿ ತೆರಳಿದ್ದ. ಹೀಗಾಗಿ ತಾಳವಾಡಿ ಬಸ್ ಟಿಕೆಟ್ ಈ ಒಂದು ತನಿಖೆಗೆ ಮಹತ್ವದ ಪಾತ್ರ ವಹಿಸಿತು. ತಮಿಳುನಾಡಿನ ಈರೋಡ್ ಜಿಲ್ಲೆ ತಾಳವಾಡಿಯಿಂದ ಪ್ರಯಾಣ ಮಾಡಿದ್ದ, ಗ್ಯಾಂಗ್ ರೇಪ್ ಆದ ಸ್ಥಳದಲ್ಲಿ ಟಿಕೆಟ್ ಅನ್ನ ಬೀಳಿಸಿದ್ದ ಆರೋಪಿ. ಹೀಗಾಗಿ ಬಸ್ ಟಿಕೆಟ್ನಿಂದಲೇ ರೂಟ್ ಅನ್ನ ಜಾಲಾಡಿದ್ರು ಪೊಲೀಸರು. ಮೊದಲ ದಿನವೇ ಪೊಲೀಸರಿಗೆ ಸಿಕ್ಕಿತ್ತು ಬಸ್ ಟಿಕೆಟ್. ತನಿಖಾಧಿಕಾರಿಗಳ ತಂಡದ ಮೂಲಗಳಿಂದ TV9ಗೆ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅತ್ಯಾಚಾರಿ ಆರೋಪಿಗಳ ಹೆಡೆಮುರಿ ಕಟ್ಟಿದಂತಹ ರೀತಿ ಇದೆಯಲ್ಲ, ಖಾಕಿಯ ಕಾರ್ಯಾಚರಣೆ ನಿಜಕ್ಕೂ ಕೂಡ ಅದು ಅತ್ಯಂತ ರೋಚಕ. ಇನ್ನು ಆರೋಪಿಗಳ ಬೇಟೆಗೆ ಸುಳಿವು ಕೊಟ್ಟಂತಹ ಮತ್ತೊಂದು ವಿಚಾರ ಏನು? ಹಾಗಾದ್ರೆ ಮೊದಲ ಸುಳಿವು ಬಸ್ ಟಿಕೆಟ್. ತಾಳವಾಡಿಯ ಬಸ್ ಟಿಕೆಟ್ ಘಟನೆ ನಡೆದಂತಹ ಸ್ಥಳದಲ್ಲಿ ಸಿಕ್ಕಿರೋದು. ಹಾಗಿದ್ರೆ ಎರಡನೇ ಸುಳಿವು ಏನಂದ್ರೆ ಮೊಬೈಲ್ ಟವರ್. ಮೊಬೈಲ್ ಟವರ್ ನಿಂದಲೇ ಅತ್ಯಾಚಾರಿ ಆರೋಪಿಗಳು ಸಿಕ್ಕಿ ಬಿದ್ದಿದ್ದಾರೆ. ಬೆಂಗಳೂರು ಪೊಲೀಸರ ಟೆಕ್ನಿಕಲ್ ಟೀಮ್ ಕೊಟ್ಟಿತ್ತು ಟವರ್ ಡೀಟೇಲ್ಸ್. ಆ ಒಂದೇ ನಂಬರ್ ಜಾಡು ಹಿಡಿದು ಖಾಕಿ ಕೇಸನ್ನ ಭೇದಿಸಿದ್ದಾರೆ. ಆ ಒಂದೇ ನಂಬರ್, ಯಾವ ನಂಬರ್ ಅಂತ ಹೇಳ್ತೀವಿ, ಆ ಒಂದೇ ನಂಬರ್ ಜಾಡು ಹಿಡಿದು
ಈ ಕೇಸನ್ನ ಖಾಕಿ ಭೇದಿಸೋದಕ್ಕೆ ಶುರು ಮಾಡ್ತು, ಯಶಸ್ವಿ ಕೂಡ ಆಯ್ತು. ಹಾಗಿದ್ರೆ ಮೊಬೈಲ್ ಟವರ್ನಿಂದಲೇ ಅತ್ಯಾಚಾರಿ ಆರೋಪಿಗಳು ಹೇಗೆ ಸಿಕ್ಕಿಬಿದ್ರು? ಬೆಂಗಳೂರು ಪೊಲೀಸರ ಟೆಕ್ನಿಕಲ್ ಟೀಮ್ ಈ ತನಿಖೆಗೆ ಸಾಥ್ ಕೊಟ್ಟಿತ್ತು. ಟವರ್ ಡೀಟೇಲ್ಸ್ ಅನ್ನ ಕಂಡುಹಿಡಿಯಿತು. ಆ ಒಂದೇ ನಂಬರ್ ಜಾಡು ಹಿಡಿದು ಖಾಕಿ ಈ ಕೇಸನ್ನ ಭೇದಿಸಿದೆ. ಬಾಳೆಮಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿಯ ಮೊಬೈಲ್ನ ಟವರ್ ಲೊಕೇಶನ್ ಅನ್ನ ಕಂಡುಹಿಡಿಯಲಾಯಿತು. ಆರೋಪಿಯ ಮೊಬೈಲ್ ನಂಬರ್ ಪತ್ತೆಯಿಂದ ಈ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ತು. 2 ಕಡೆಗಳಲ್ಲಿ ಮೊಬೈಲ್ ಟವರ್ ಡಂಪ್ ನಡೆದಿತ್ತು. 2 ಕಡೆಗಳಲ್ಲೂ ಕೂಡ ಸಿಕ್ಕಿದ್ದು ಒಂದೇ ಸಿಮಿಲರ್ ನಂಬರ್. ಮೈಸೂರು ಮತ್ತೆ ಚಾಮರಾಜನಗರದಲ್ಲಿ ಟವರ್ ಡಂಪ್ ಮಾಡಲಾಯಿತು. 2 ಕಡೆಗಳಲ್ಲೂ ಕೂಡ ಸಿಕ್ಕಿದ್ದು ಮೈಸೂರಲ್ಲೂ ಚಾಮರಾಜನಗರದಲ್ಲೂ ಸಿಕ್ಕಿದ್ದಂತಹ ನಂಬರ್ ಒಂದೇ ಆಗಿತ್ತು. ಈ ಮಾರ್ಗದಲ್ಲಿ ಆರೋಪಿಗಳನ್ನ ಖಾಕಿ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಹೇಗೆ ಹಿಡಿಯೋದಕ್ಕೆ ಸಾಧ್ಯ ಆಯಿತು? ಆರಂಭದಲ್ಲಿ ಯಾವುದೇ ಸುಳಿವು ಸಿಗ್ತಿರ್ಲಿಲ್ಲ, ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಸಿಗ್ತಾ ಇರಲಿಲ್ಲ ಆರೋಪಿಗಳ ಬಗ್ಗೆ. ಅನಂತರದಲ್ಲಿ 85 ಗಂಟೆಗಳಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೆಸಲಾಯಿತು? ಒಂದಷ್ಟು ಕಲೆಕ್ಟ್ ಮಾಡಿ ಓಕೆ, ಸಂಪರ್ಕ ಮತ್ತೆ ಮಾಡ್ತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡಿತೀವಿ. ಒಟ್ಟಾಗಿ 2 ಕಡೆಗಳಲ್ಲೂ ಕೂಡ ಸಿಕ್ಕಂತಹ ನಂಬರ್ ಇದೆಯಲ್ಲ, ಅದು ಒಂದೇ ನಂಬರ್ ಆಗಿತ್ತು. ಟವರ್ ಲೊಕೇಶನ್ ಅನ್ನ ಆಧರಿಸಿ ಈ ಒಂದು ಪ್ರಕರಣವನ್ನ ಭೇದಿಸಲಾಯಿತು. ಅದರ ಜೊತೆಗೆ ಬಸ್ ಟಿಕೆಟ್ನ ಒಂದು ವಿಚಾರವೂ ಕೂಡ ಇಲ್ಲಿ ಸಾಥ್ ಕೊಡ್ತು. ಹಾಗಾಗಿ 2 ಸುಳಿವುಗಳನ್ನ ಹಿಡ್ಕೊಂಡು ಈ ಒಂದು ಕಾರ್ಯಾಚರಣೆ ನಡೆಯಿತು. ಗ್ಯಾಂಗ್ ರೇಪ್ ಆರೋಪಿಗಳನ್ನ ಹಿಡಿದಂತಹ ರೀತಿ ಇದೆಯಲ್ಲ, ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿದಂತಹ ರೀತಿ. ಯಾಕಂದ್ರೆ ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಆರೋಪಿಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಒಂದು ಕಡೆ ಸಂತ್ರಸ್ತೆ ಯಾವುದೇ ರೀತಿಯ ಹೇಳಿಕೆಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಕೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ಲು. ಇತ್ತ ಆಕೆಯ ಜೊತೆಗಿದ್ದಂತಹ ವ್ಯಕ್ತಿ ಕೊಟ್ಟಂತಹ ಮಾಹಿತಿ ಸಂಪೂರ್ಣವಾಗಿ ತನಿಖೆಗೆ ಸಹಕಾರಿ ಆಗ್ತಿರ್ಲಿಲ್ಲ. ಹೀಗಾಗಿ ಪೊಲೀಸರಿಗೆ ಒಂದು ಪ್ರಕರಣ ದೊಡ್ಡ ಸವಾಲಾಗಿತ್ತು. ಇನ್ನು ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಗಳ ಬಗ್ಗೆ ನೋಡ್ತಾ ಹೋದ್ರೆ ಅವರು ಅಂತಿಂತಹ ಆರೋಪಿಗಳಲ್ಲ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಂತಹ ಆರೋಪಿಗಳಾಗಿದ್ದಾರೆ. ರೇಪ್ ಆರೋಪಿಯೊಬ್ಬನಿಗೆ ಇದೆ ಕೊಲೆ ಪ್ರಕರಣದ ನಂಟು. ಪ್ರಕರಣದ ಆರೋಪಿಯೊಬ್ಬ ಕೊಲೆ ಕೇಸ್ನ ವಿಚಾರದಲ್ಲಿ ಆರೋಪಿಯಾಗಿದ್ದ. ಪ್ರೀತಿಸಿದ ಹುಡುಗಿಯನ್ನ ಮದುವೆ ಮಾಡಿಕೊಡದ ಹಿನ್ನೆಲೆಯಲ್ಲಿ ಆತ ದುಷ್ಕೃತ್ಯವೆಸಗಿದ್ದ ಹುಡುಗಿ ತಂದೆಯನ್ನೇ ಕೊಲೆ ಮಾಡಿದ್ದ ಓರ್ವ ಆರೋಪಿ. ಪ್ರೀತಿಸಿದ ಹುಡುಗಿಯನ್ನ ಮದುವೆ ಮಾಡಿಕೊಡದ ಹಿನ್ನೆಲೆಯಲ್ಲಿ ಹುಡುಗಿ ತಂದೆಯನ್ನೇ ಕೊಲೆ ಮಾಡಿದ್ದ ಓರ್ವ ಆರೋಪಿ. ತಮಿಳುನಾಡಿನ ತಿರುಪೂರ್ ಜಿಲ್ಲೆಯಲ್ಲಿ ಕೊಲೆ ಮಾಡಿದ್ದ. ಕೊಲೆ ಪ್ರಕರಣದಲ್ಲಿ ಶಿಕ್ಷೆಯನ್ನ ಕೂಡ ಅನುಭವಿಸಿದ್ದ. ಅಂದ್ರೆ ಆ ಪ್ರಕರಣದಲ್ಲಿ ಆತ ಅಪರಾಧಿಯಾಗಿದ್ದ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಪ್ರಕರಣ ಬಯಲಾಗ್ತಾ ಬರ್ತಾ ಇದೆ. ಉಳಿದ ಆರೋಪಿಗಳ ಅಪರಾಧ ಹಿನ್ನೆಲೆಯ ಬಗ್ಗೆ ಈಗ ತನಿಖೆ ನಡೆಸಲಾಗ್ತಾ ಇದೆ. ಇನ್ನು 5 ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದೇವೆ. ಎಲ್ಲ ಆರೋಪಿಗಳು ತಮಿಳುನಾಡಿನ ತಿರುಪೂರ್ ಮೂಲದವರು ಅಂತ ಮೈಸೂರಲ್ಲಿ ಡಿಜಿ ಅಂಡ್ ಐಜಿಪಿ ಪ್ರವೀಣ್ ಸೂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಸಿಕ್ಕಂತಹ ಆರೋಪಿಗಳು ಚಾಲಕ, ಕಾರ್ಪೆಂಟರ್, ಕೂಲಿ ಕೆಲಸ ಮಾಡುವವರು, ಜೊತೆಗೆ ಒಬ್ಬ ಬಾಲ ಆರೋಪಿ ಕೂಡ ಇದ್ದಾನೆ ಅಂತ ಹೇಳಲಾಗಿದ್ದು. ಎಲ್ಲ ಆರೋಪಿಗಳು ತಮಿಳುನಾಡಿನ ತಿರುಪೂರ್ ಮೂಲದವರು ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ ಈಗ ಪೊಲೀಸರು. ಆರೋಪಿಗಳು ಆಗಾಗ ಮೈಸೂರಿಗೆ ಬಂದು ಹೋಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯವೆಸಗಿದ್ದಾರೆ ಅನ್ನುವಂತಹ ಮಾಹಿತಿ. ಒಬ್ಬ 8ನೇ ಕ್ಲಾಸ್, ಮತ್ತೋರ್ವ 7ನೇ ಕ್ಲಾಸ್ ಓದಿದ್ದಾನೆ. ಮೈಸೂರಲ್ಲಿ ಡಿಜಿ ಅಂಡ್ ಐಜಿಪಿ ಪ್ರವೀಣ್ ಸೂದ್ ಕೊಟ್ಟಂತಹ ಹೇಳಿಕೆ, ಆರೋಪಿಗಳು ಆಗಾಗ ಮೈಸೂರಿಗೆ ಬಂದು ಹೋಗ್ತಾ ಇದ್ರು. ಪ್ರಕರಣದ ಎಲ್ಲಾ ಆರೋಪಿಗಳನ್ನ 5 ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದೇವೆ. ಎಲ್ಲ ಆರೋಪಿಗಳು ಕೂಡ ತಮಿಳುನಾಡಿನ ತಿರುಪೂರ್ ಮೂಲದವರು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. All belong. These 5 people are all belonging to Tirupur in Tamil Nadu. ಆವಾಗ ಮೈಸೂರು ಸಿಟಿಗೆ ಬರ್ತಿದ್ರು. ಅವರು ಬೇಸಿಕಲಿ ಲೇಬರ್ ಕ್ಲಾಸ್ ವರ್ಕರ್ಸ್, ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್. ಒಬ್ಬರು 7th ಕ್ಲಾಸ್ ಓದಿದ್ದಾರೆ, ಒಬ್ಬರು 8th ಕ್ಲಾಸ್ ಓದಿದ್ದಾರೆ, ಒಬ್ಬರು ಓದಿಲ್ಲ. ಯಾವುದೋ 1-2 ಕೆಲಸಕ್ಕೋಸ್ಕರ ಮೈಸೂರು ಸಿಟಿಗೆ ಬರ್ತಿದ್ರು. ಬಂದಾಗ ಹೋಗೋದು ಮುಂಚೆ ಸ್ವಲ್ಪ ಕುಡಿಯೋದು, ಪಾರ್ಟಿ ಮಾಡೋದು ಅಭ್ಯಾಸ ಇತ್ತು. ಆ ದಿವಸ
ಇನ್ನು ಬಂಧಿತ ಐವರಲ್ಲಿ ಓರ್ವ ಬಾಲಾರೋಪಿ ಕೂಡ ಇದ್ದಾನೆ ಅನ್ನುವಂತಹ ಮಾಹಿತಿ. ಬಾಲಾರೋಪಿ ಕೂಡ ಈ ಪ್ರಕರಣದಲ್ಲಿ ಸೇರ್ಕೊಂಡಿದ್ದಾನೆ. ಬಂಧಿತ ಐವರಲ್ಲಿ ಓರ್ವ ಬಾಲಾರೋಪಿ. ಇನ್ನು ಆತನ ವಯಸ್ಸಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಿಖರತೆ ಬೇಕಿದೆ ಅಂತ ಮೈಸೂರಲ್ಲಿ ಡಿಜಿ ಅಂಡ್ ಐಜಿಪಿ ಪ್ರವೀಣ್ ಸೂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ವಿಚಾರಣೆಯ ಪ್ರಕಾರ ಬಾಲಾರೋಪಿ ಇದ್ದಾನೆ. ಹೆಚ್ಚಿನ ವಿಚಾರಣೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಬೇಕಿದೆ ಅಂತ ಅವರು ಹೇಳಿದ್ದಾರೆ. ಒಬ್ರು ಜುವೆನೈಲ್ ಕೂಡ ಇದ್ದಾರೆ, 17 ಇಯರ್ ಏಜ್, ಬಟ್ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದು ಬಹಳ ಪ್ರಿಲಿಮಿನರಿ ಇಂಟ್ರೋಗೇಷನ್ ಮೇಲೆ. ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಒಬ್ರು ಜುವೆನೈಲ್ ಇದ್ದಾರೆ, 17 ಇಯರ್ಸ್, ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್. ಈಗ ನಿರ್ಭಯ ಕೇಸ್ ಆದಮೇಲೆ ಜುವೆನೈಲ್ದು ಒಂದು ಡೆಫಿನೇಷನ್ ಚೇಂಜ್ ಆಗಿದೆ ವಿತ್ ರಿಸ್ಪೆಕ್ಟ್ ಟು ಸೀರಿಯಸ್ ಕೇಸಸ್. ಯಾವಾಗ ಒಂದು ಬಹಳ ಸೀರಿಯಸ್ ಕೇಸ್ ಇದ್ರೆ, ಸೀರಿಯಸ್ ಕ್ರೈಮ್ ಇದ್ರೆ, ಅದರಲ್ಲಿ ಬಿಯಾಂಡ್ 16 ಆಲ್ಸೋ they will be trialed by the court as usual, isn't it? So ಅವ್ರದ್ದು, ಬಟ್ ನಾವು ಏಜ್ ಕನ್ಫರ್ಮ್ ಮಾಡಿದ ನಂತರ ವೆದರ್ ರೆಗ್ಯುಲರ್ ಕೋರ್ಟ್ಗೆ ಅವರು ಟ್ರಯಲ್ ಆಗುತ್ತೆ ಅಥವಾ ಜುವೆನೈಲ್ ಕೋರ್ಟ್ಗೆ ಕಳಿಸ್ಬೇಕಾಗತ್ತೆ, ಅದು ನಾವು ಪರಿಶೀಲನೆ ಮಾಡ್ತೀವಿ. ಒಬ್ಬರು ಜುವೆನೈಲ್. ಇನ್ನು ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಒಟ್ಟು 6 ಜನ ಆರೋಪಿಗಳು ಭಾಗಿಯಾಗಿರೋದು ಪೊಲೀಸರು ಕೊಟ್ಟಂತಹ ಮಾಹಿತಿ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳ ಸಂಖ್ಯೆ ಒಟ್ಟು 6 ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ 5ರನ್ನ ಬಂಧಿಸಲಾಗಿದೆ. ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ತಲೆಮರೆಸಿಕೊಂಡಿರುವ ಆರೋಪಿಗಾಗಿ ತಲಾಶ್ ನಡೆದಿದೆ. ಮೈಸೂರಲ್ಲಿ ಡಿಜಿ ಅಂಡ್ ಐಜಿಪಿ ಪ್ರವೀಣ್ ಸೂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 5 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳೆಲ್ಲರೂ ಕೂಡ ತಮಿಳುನಾಡು ಮೂಲದವರು ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡಲಾಗಿದೆ. 6 ಜನ ಇದ್ದಾರೆ, ಒಬ್ರು ಎಬ್ಸ್ಕಾಂಡಿಂಗ್, one among the 5. Yes. 6 ಜನ ಇದ್ದಾರೆ, ಒಬ್ರು ಎಬ್ಸ್ಕಾಂಡಿಂಗ್, one among the 5. Yes. 6 ಜನ ಇದ್ದಾರೆ, ಒಬ್ರು ಎಬ್ಸ್ಕಾಂಡಿಂಗ್, one among the 5. Yes.